ಕಾನೂನು ರಕ್ಷಣೆಗೆ ರೇವಣ್ಣ ಅವರು ತೆರೆಮರೆಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಾ? ಹಾಗಾದ್ರೆ ಎಫ್ಐಆರ್ ರದ್ದತಿಗೆ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕೋದು ಅಂದ್ರೆ ಕ್ವಾಶ್ ಮಾಡಿ ಆಗಿರುವಂತಹ ಎಫ್ಐಆರ್ನ ಅಂತ, ಅಥವಾ ಕೆಳಹಂತದ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಪಡೆಯುವಂತಹ ಯತ್ನವನ್ನ ಕೂಡ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ತಮ್ಮ ವಕೀಲರ ಮೂಲಕ ನೋಡ್ತಾ ಇದ್ದಾರೆ. ವಾಟ್ ಆರ್ ದ ಲೀಗಲ್ ಆಪ್ಷನ್ಸ್, ಯಾವುದನ್ನ ತಗೊಂಡ್ರೆ ಅಡ್ವಾಂಟೇಜ್ ಜಾಸ್ತಿ ಈ ಪ್ರಕರಣದಲ್ಲಿ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರದ್ದು ಎನ್ನಲಾದಂತಹ ಒಂದಷ್ಟು ಆಕ್ಷೇಪಾರ್ಹ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು. ಅದಾದ ಬಳಿಕ ಸರ್ಕಾರ ಈ ಬಗ್ಗೆ SIT ರಚನೆಯನ್ನು ಮಾಡಿದೆ, ಇದರ ಇನ್ವೆಸ್ಟಿಗೇಷನ್ಗೆ ಅಂತೇಳಿ. ಇದೀಗ ನಿನ್ನೆ SIT ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಈ ನೋಟಿಸನ್ನು ಪಡೆದ ಬಳಿಕ ತಾವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಇದೀಗ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ವಕೀಲರ ಮೂಲಕ 7 ದಿನಗಳ ಕಾಲಾವಕಾಶವನ್ನು ಕೋರಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವಕೀಲರು ಅರುಣ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಎಷ್ಟು ದಿನಗಳ ಕಾಲಾವಕಾಶವನ್ನು ಕೇಳಿದ್ದೀರಿ ಅಂತ? ನಾವು 7 ದಿವಸ ಕಾಲಾವಕಾಶ ಕೇಳಿದ್ದೀವಿ ಸರ್. ಈಗ SIT ಅವ್ರನ್ನ ಸಂಪರ್ಕ ಮಾಡಿದ ಬಳಿಕ ತಾವು 7 ದಿನದ ಕಾಲಾವಕಾಶವನ್ನು ಕೇಳಿದ್ದೀರಿ, ಅದಕ್ಕೆ SIT ಅಧಿಕಾರಿಗಳು ಒಪ್ಕೊಂಡಿದ್ದಾರಾ ಅಂತ? ಅವ್ರೇನು ರೆಸ್ಪಾಂಡ್ ಮಾಡಿಲ್ಲ, ಬಟ್ ಐ ಆಮ್ ಹೋಪ್ಫುಲ್ ಅವ್ರು ಅಕಾಮಿಡೇಟ್ ಮಾಡ್ತಾರೆ ಅಂತ, ಕಾಲಾವಕಾಶ ಕೊಡ್ತಾರೆ ಅಂತ ಹೇಳಿ ನಾನು ನಂಬಿದ್ದೀನಿ. ಈಗ 7 ದಿನದ ಒಳಗಾಗಿ ಜರ್ಮನಿಯ ಫ್ರಾಂಕ್ಫರ್ಟಿಂದ ಪ್ರಜ್ವಲ್ ರೇವಣ್ಣ ಬರ್ತಾರಾ? ಅಲ್ಲಿದ್ದರೆ ಅಲ್ಲಿಂದ ಬರ್ತಾರೆ. ತಮ್ಮ ಜೊತೆ ಮಾತನಾಡಿದ್ರ ಹೇಗೆ ಅಂತೇಳಿ? ಈಗ ಸಾಕಷ್ಟು ಆಕ್ಷೇಪಾರ್ಹ ವಿಡಿಯೋಗಳು ಹೊರಬಂದಿದ್ವು, ಅದಾದ ಬಳಿಕ ಒಂದಷ್ಟು ಹೋರಾಟಗಳು, ಪ್ರತಿಭಟನೆಗಳು, ಸಾಕಷ್ಟು ಒಂದು ರೀತಿ ಮುಜುಗರ ಅವಮಾನವಾಗ್ತಕ್ಕಂತಹ ಸನ್ನಿವೇಶಗಳು ಎಲ್ಲವೂ ಇದ್ದು. ಹೀಗಾಗಿ ಅದರ ಬಗ್ಗೆ ಏನಾದರೂ ಪ್ರಜ್ವಲ್ ರೇವಣ್ಣ ತಮ್ಮ ಬಳಿ ಮಾತನಾಡಿದ್ರ? ಈ ವಿಡಿಯೋಗಳ ನೈಜತೆಯ ಬಗ್ಗೆ ಏನಾದರೂ ತಿಳಿಸಿದ್ರ ಅಂತೇಳಿ? ಅಲ್ಲ, ಅವರು ಹೇಳೋದು ಇದೆಲ್ಲವೂ ಕೂಡ ಇಟ್ಸ್ ಎ ಕ್ರಿಯೇಟೆಡ್ ಒನ್, ಮಾರ್ಫ್ಡ್ ಅಂತ ಹೇಳ್ತಾರೆ ಒಂದು. ಮತ್ತು ಈ ಮಾರ್ಫ್ಡ್ ಇಮೇಜಸ್ ಅಥವಾ ವಿಡಿಯೋಸು ಈ ರೀತಿ ದುರ್ಬಳಕೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ಕಳೆದ ವರ್ಷವೇ ಅವರು ಒಂದು ಸಿವಿಲ್ ದಾವೆ ಎಲ್ಲ ಹಾಕಿ ಅವ್ರು ಆಲ್ರೆಡಿ ಹಿ ಹ್ಯಾಸ್ ಟೇಕನ್ ದ ಲೀಗಲ್ ರಿಕೋರ್ಸ್ ಬಿಫೋರ್ ದ ಸಿವಿಲ್ ಕೋರ್ಟ್. ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ದಾವೆಯನ್ನು ಹಾಕಿ ಈ ರೀತಿಯ ಮಾರ್ಫ್ಡ್ ಅಥವಾ ಈ ರೀತಿ ಫೇಕ್ ವಿಡಿಯೋಸ್ ಆಗಿರ್ಬೋದು, ಇಮೇಜಸ್ ಆಗಿ ದುರುಪಯೋಗ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ತಿಳಿಸಿ, ನ್ಯಾಯಾಲಯದಿಂದ ಮನಗೊಂಡು ಅವರ ಪರವಾಗಿ ಒಂದು ಆದೇಶವನ್ನು ಸಹ ಕೊಟ್ಟಿದೆ. ಮತ್ತು ಅದರಲ್ಲಿ ತಮ್ಮ ಈ ಎಲ್ಲ ಮೀಡಿಯಾ ಚಾನಲ್ಸ್ ಕೂಡ ದೇ ಆರ್ ದಿ ರೆಸ್ಪಾಂಡೆಂಟ್ಸ್ ಅಥವಾ ದೇ ಆರ್ ದ ಡಿಫೆಂಡೆಂಟ್ಸ್. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಲೀಗಲ್ ರೆಮಿಡಿಯನ್ನ ಬೇಗ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಯಾರು ಅಕ್ಯೂಸ್ಡ್ಗಳಿರ್ತಾರೋ ಅವರು. ಬಟ್ ಈ ಪ್ರಕರಣದಲ್ಲಿ ನನಗೆ ಸ್ವಲ್ಪ ಭಿನ್ನ ಕಾಣಿಸ್ತಾ ಇದೆ. ಯಾಕೆ ಇನ್ನೂ ಅಪ್ಲಿಕೇಶನ್ ಮೂವ್ ಮಾಡಿಲ್ಲ ಅಂತ ಅನ್ಸುತ್ತೆ, ಮತ್ತೆ ಯಾವಾಗ ಮೂವ್ ಮಾಡೋ ಸಾಧ್ಯತೆ ಇದೆ? 3-4 ಡೇಸ್ ಇಂದ ಈ ಚರ್ಚೆಯಲ್ಲಿದೆ, ಬಟ್ ಕೋರ್ಟ್ನಲ್ಲಿ ಇನ್ನೂ ಕೂಡ ಅಪ್ಲಿಕೇಶನ್ ರಿಸೀವ್ ಆಗಿರೋದು ಅಥವಾ ಮೂವ್ ಮಾಡಿರೋದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಯಾಕೆ ಹೀಗೆ ಅಂತ? ಖಂಡಿತವಾಗಿಯೂ ಮಮತಾ, ಯಾಕೆಂದರೆ ಪ್ರಮುಖವಾಗಿ ಯಾರೇ ಆದರೂ ಈ ರೀತಿಯ ಪ್ರಕರಣಗಳು ದಾಖಲಾದರೆ ತಕ್ಷಣವೇ ಕೋರ್ಟ್ನ ಮೆಟ್ಟಿಲೇರುವಂಥದ್ದು, ಜೊತೆಗೆ ಕಾನೂನಿನ ರಕ್ಷಣೆಗಳೇನಿರ್ತವೆ ಸಾಧ್ಯವಾದಷ್ಟು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಪ್ರಜ್ವಲ್ ಇರ್ಬೋದು, ಪ್ರಜ್ವಲ್ ಅವರ ತಂದೆ ರೇವಣ್ಣ ಇರ್ಬೋದು, ಇಬ್ಬರು ಕೂಡ ಯಾವುದೇ ರೀತಿಯ ಕಾನೂನಿನ ರಕ್ಷಣೆ ಪಡೆಯುವಂಥ ಪ್ರಯತ್ನಗಳನ್ನು ಇದುವರೆಗೂ ಕೂಡ ಮಾಡಿಲ್ಲ. ಇವತ್ತು ಬಹುತೇಕ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಹೈಕೋರ್ಟ್ನಲ್ಲಿ FIRನ ರದ್ದತಿಗೆ ಒಂದು ಅರ್ಜಿಯನ್ನು ಹಾಕೊಳ್ಳುವಂಥದ್ದು, ಯಾಕೆಂದರೆ ಇದು ಕೇವಲ ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ ಸಂದರ್ಭದ ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಹೋದರೆ ಅಲ್ಲಿ ಈಸಿಯಾಗಿ ಸ್ಟೇ ಸಿಕ್ಕುವಂಥ ಸಾಧ್ಯತೆಗಳು ಇದಾವೆ ಅಂತ ಹೇಳಿ ಕಾನೂನು ತಜ್ಞರು ಹೇಳುವಂಥ ಮಾಹಿತಿಗಳು. ಅದಾದ ನಂತರ ಇನ್ನು ಕೆಳಹಂತದ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು, ಅಲ್ಲೂ ಕೂಡ ಒಂದಷ್ಟು ರಕ್ಷಣೆಗಳು ಅಂದ್ರೆ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳಬಾರದು ಅಂತ ಏನಾದರೂ ಡೈರೆಕ್ಷನ್ಸ್ ಏನಾದರೂ ಸಿಕ್ಕರೆ ಆ ಮೂಲಕ SIT ವಿಚಾರಣೆಗೆ ಹಾಜರಾಗುವಂಥ ಪ್ರಯತ್ನಗಳನ್ನ ಮಾಡೋ ಸಾಧ್ಯತೆಗಳು, ಅಪ್ಪ ಮಗ ಇಬ್ರು ಕೂಡ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಕೀಲರ ಮೂಲಕ SITಗೆ ಒಂದು ಪತ್ರವನ್ನು ಬರೆದಿದ್ದಾರೆ, ಅಲ್ಲಿ ಒಂದು ಕಾಲಾವಕಾಶವನ್ನು ಕೇಳುವಂಥ ಪ್ರಯತ್ನ. ಆದರೆ ಇವತ್ತು ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕು, 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂಥ ಅನುಮಾನಗಳೇ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಇವತ್ತು ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ಅನ್ನ ಪ್ರಾರಂಭ ಮಾಡಿ ಅಲ್ಲಿ ಏನಾದರೂ ಡೈರೆಕ್ಷನ್ಸ್ ಅನ್ನ ಬಂದ್ರೆ, ಯಾಕಂದ್ರೆ ವಿಚಾರಣೆಗೆ ಸಹಕರಿಸಂತದನ್ನ ತಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಏನಾದ್ರು ಅಲ್ಲಿ ಏನಾದ್ರು ವಿಚಾರಗಳು ಏನಾದ್ರು ಬಂದ್ರೆ ಆ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗುವಂಥದ್ದು, ಆ ರೀತಿಯ ರಕ್ಷಣೆಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಈಗ ಇಬ್ರು ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿಗಳು ಸಿಗ್ತಾ ಇದಾವೆ. ಬಹುತೇಕ ಇವತ್ತು ರೇವಣ್ಣ ಇರ್ಬೋದು, ಅಂದ್ರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ರೂಲ್ಡ್ ಔಟ್, ಅವರು 7 ದಿನಗಳ ಕಾಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ರೇವಣ್ಣ ಅವರು ಕೂಡ ಇವತ್ತು ಏನು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರೋಂಥದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.